ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದೊಂದು ವೆಡ್ನೆಸ್ಡೇ ವ್ಲಾಗು. ಇವತ್ತು ಬೆಳಗ್ಗೆನೇ ಸ್ವಲ್ಪ ಹನಿ ಎಲ್ಲ ಸ್ಟಾರ್ಟ್ ಆಗಿತ್ತು. ಮನೆ ಮುಂದೆ ವಾತಾವರಣ ಹೇಗಿದೆ ಅಂತ ಬಿಟ್ಟು ತೋರಿಸ್ತೀನಿ. ಮಳೆ ಬರ್ತಿರೋದ್ರಿಂದ ಚಳಿ ಕೂಡ ಜಾಸ್ತಿನೇ ಇತ್ತು. ಹಾಗೂ ಮಾರ್ನಿಂಗ್ ಅದರಿಂದ ಮಗಳು ಲಂಚ್ ಬಾಕ್ಸ್ಗೆ ಅಂತೇಳ್ಬಿಟ್ಟು ಟಿಫನ್ನ ರೆಡಿ ಮಾಡ್ತಾಯಿದ್ದೆ. ಕ್ಯಾರೆಟ್ ಪಲ್ಯ ಹಾಗೂ ಚಪಾತಿ ಮಾಡೋಣ ಅಂತೇಳ್ಬಿಟ್ಟು ನಿಮಗೂ ಕೂಡ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಾಯ್ದಿರುವಂಥ ಎಣ್ಣೆಗೆ ಸಾಸಿವೆ, ಕಡಲೆಬೇಳೆ, ಜೀರಿಗೆ ಹಾಗೂ ಕರಿಬೇವಿನ ಸೊಪ್ಪು, ಉದ್ದಕ್ಕೆ ಹೆಚ್ಚಿರುವಂಥ ಹಸಿಮೆಣಸಿನಕಾಯಿ ಹಾಗೂ ಈರುಳ್ಳಿ ಇಷ್ಟನ್ನು ಕೂಡ ಬಾಡಿಸ್ಕೊಂಡು ಹುರಿದಿರುವಂತಹ ಕ್ಯಾರೆಟ್ನ ಒಗ್ಗರಣೆಯಲ್ಲಿ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಕೂಡ ಚೆನ್ನಾಗಿ ಹಾಕಿ ಬೇಯಿಸ್ಕೊಂಡು ಕೊನೆಯಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಹಾಗೂ ಕಾಯಿ ತುರಿಯನ್ನು ಹಾಕಿದರೆ ಟೇಸ್ಟಿಯಾಗಿರುವಂತಹ ಕ್ಯಾರೆಟ್ ಪಲ್ಯ ರೆಡಿ ಆಗುತ್ತೆ. ಹಾಗೂ ಇದಕ್ಕೆ ಚಪಾತಿ ಹಾಗೂ ದೋಸೆ ತುಂಬಾ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಯಾವ ಮಕ್ಕಳು ಸ್ವಲ್ಪ ವೆಜಿಟೇಬಲ್ಸ್ನ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಅಂಥ ಮಕ್ಕಳಿಗೆ ಸ್ವಲ್ಪ ಈ ರೀತಿ ಏನಾದರೂ ಪಲ್ಯ ಏನಾದರೂ ಮಾಡಿಕೊಟ್ಟಾಗ ಇಷ್ಟಪಟ್ಟು ತಿಂತಾರೆ. ನನ್ನ ಮಗಳು ಟಿಫನ್ ಮಾಡಿ ಸ್ಕೂಲ್ಗೆ ಹೊರಟಳು. ಹಾಗೆ ನನ್ನ ಪಾಪುದು 9 ಮಂತ್ಸ್ದು ವ್ಯಾಕ್ಸಿನೇಷನ್ ಇತ್ತು. ಹಾಗಾಗಿ ನಾನು, ಅಮ್ಮ ಮತ್ತು ಪಾಪು ವ್ಯಾಕ್ಸಿನೇಷನ್ ಹಾಕ್ಸೋಣ ಅಂತೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಹೊರಟ್ವಿ. ಆದರೆ ನಮಗೆ ಹಾಸ್ಪಿಟಲ್ನಲ್ಲಿ ಆಶ್ಚರ್ಯನೇ ಕಾದಿತ್ತು. ಎಲ್ಲ ಮಕ್ಕಳು ವ್ಯಾಕ್ಸಿನೇಷನ್ ಹಾಕಿದ್ರೆ ಅಳ್ತಾರೆ, ಬಟ್ ನನ್ನ ಮಗಳು ವ್ಯಾಕ್ಸಿನೇಷನ್ ಹಾಕ್ಸಿದ್ರೆ ಸ್ವಲ್ಪ ಕೂಡ ಅಲುಗಾಡಲಿಲ್ಲ. ನಮ್ಮ ಪಾಪು ರಿಯಾಕ್ಷನ್ ನೋಡಿ ನಾನಷ್ಟೇ ಶಾಕ್ ಆಗಿರಲಿಲ್ಲ, ಅಲ್ಲಿದ್ದವ್ರು ಎಲ್ಲರೂ ಕೂಡ ಶಾಕ್ ಆದರು. ಏಕೆಂದರೆ ಸಿಸ್ಟರ್ ಇಂಜೆಕ್ಷನ್ ಹಾಕುವಾಗ ನನಗೇನು ಸಂಬಂಧನೇ ಇಲ್ಲವೇನೋ ಅಥವಾ ನನಗೇನು ಕೂಡ ಪೇಯ್ನ್ ಆಗ್ತಿಲ್ಲ ಅನ್ನೋ ರೀತಿ ಅವಳ ಫೇಸಲ್ಲಿ ರಿಯಾಕ್ಷನ್ ಕಾಣಿಸ್ತಿತ್ತು. ನಾವಂತೂ ಈ ರಿಯಾಕ್ಷನ್ನ ನೋಡಿ ಮನೆಯಲ್ಲೂ ಕೂಡ ಈ ವಿಡಿಯೋನ ನೋಡಿ ಸಿಕ್ಕಾಪಟ್ಟೆ ನಾವು ನಕ್ಕಿದ್ದೀವಿ. ಹಾಗೆ ಮೀಶೋಯಿಂದ ಕೆಲವೊಂದು ಪ್ರಾಡಕ್ಟ್ಸ್ನ ಬುಕ್ ಮಾಡಿದ್ದೆ, ಅದು ಕೂಡ ಪಾರ್ಸಲ್ ಬಂದಿತ್ತು. ಅದರ ಒಂದು ರಿವ್ಯೂ ಕೂಡ ನಾನು ತೋರಿಸ್ತಾ ಇದ್ದೀನಿ. ಇದು 2 ಲೇಯರ್ಡ್ ಸೋಪ್ ಸ್ಟ್ಯಾಂಡ್. ಇದು 2 ಅಡ್ಜೆಸಿವ್ ವಾಲ್ ಹುಕ್ಸ್ನ ಕೂಡ ಕೊಟ್ಟಿರ್ತಾರೆ. ಈಸಿಯಾಗಿ ನಾವು ಇನ್ಸ್ಟಾಲ್ನ ಮಾಡ್ಕೋಬಹುದು. ಕೇವಲ 100 ರುಪೀಸಿಂದನೂ ಕೂಡ ಇದು ಸ್ಟಾರ್ಟ್ ಆಗುತ್ತೆ. ನಾನು ಕೂಡ ಬೈ ಮಾಡಿದ್ದು ಕೂಡ ಕೇವಲ 100 ರುಪೀಸಲ್ಲೇ. ಹಾಗೆ ಆ್ಯಂಟಿ ವೈಬ್ರೇಟ್ ಪ್ಲಾಸ್ಟಿಕ್ ಸ್ಟ್ಯಾಂಡ್ನ ಕೂಡ ನಾನು ಬುಕ್ ಮಾಡಿದ್ದೆ. ವಾಷಿಂಗ್ ಮಿಷಿನ್ಗಿರ್ಬೋದು ಅಥವಾ ಸೋಫಾಗಿರ್ಬೋದು ಅಥವಾ ಫ್ರಿಜ್ಗಿರ್ಬೋದು ಎಲ್ಲದಕ್ಕೂ ಕೂಡ ನೀವು ಇದನ್ನು ಸ್ಟ್ಯಾಂಡ್ನ ಯೂಸ್ ಮಾಡ್ಕೋಬಹುದು. ಏಕೆಂದರೆ ಈ ಸ್ಟ್ಯಾಂಡ್ನ ಯೂಸ್ ಮಾಡೋದ್ರಿಂದ ಕ್ಲೀನ್ ಮಾಡೋದಕ್ಕೂ ಕೂಡ ತುಂಬಾ ಈಸಿ ಆಗಿರುತ್ತೆ. ನಮ್ಮ ಮನೆಯಲ್ಲಿ ಸೋಫಾಗೆಲ್ಲ ಕೆಳಗೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆಲ್ಲ ತುಂಬಾ ಕಷ್ಟ ಆಗ್ತಾಯಿತ್ತು, ಕಸ ಎಲ್ಲ ಹಾಗೆ ಇರ್ತಾಯಿತ್ತು. ಹಾಗಾಗಿ ಈ ಸ್ಟ್ಯಾಂಡನ್ನು ನಾನು ಬುಕ್ ಮಾಡಿದ್ದೆ. ತುಂಬಾ ಯೂಸ್ಫುಲ್ ಅಂತ ನನಗೆ ಅನ್ನಿಸ್ತು. ನಾನು ಯಾವ ರೀತಿ ಯೂಸ್ ಮಾಡಿದ್ದೀನಿ ಅಂತೇಳ್ಬಿಟ್ಟು ಕೂಡ ನಾನು ಒಂದು ಪಿಕ್ಚರ್ನ ನಾನು ತೋರಿಸ್ತೀನಿ. ನಿಮಗೆ ಪ್ರಾಡಕ್ಟ್ ಇಷ್ಟ ಆದಲ್ಲಿ ಅದರ ಲಿಂಕ್ ಏನಾದರೂ ಬೇಕಾದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತ ನಾನು ಲಿಂಕ್ನ ಶೇರ್ ಮಾಡ್ತೇನೆ. ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.